ನಲ್ಪಾಡ್ ಮನೆಯಲ್ಲಿ ಇವತ್ತು ಇಡಿ ದಾಳಿಯನ್ನ ನಡೆಸಿದೆ. ದಾಳಿಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಬಿಟ್ಕಾಯಿನ್ ಹಣದಲ್ಲಿ ಶೋಕಿ ಮಾಡಿದ್ ಒಂದೆರಡಲ್ಲ. ನಲ್ಪಾಡ್ ಸಹೋದರರ ಶೋಕಿ ಬಗ್ಗೆ ಮಾಹಿತಿ ರಿವೀಲ್ ಆಗಿದ್ದು, ಅಕ್ರಮ ಹಣದಲ್ಲಿಯೇ ಶ್ರೀಕಿಗೆ ಎಲ್ಲ ವ್ಯವಸ್ಥೆಯನ್ನ ಈ ಗ್ಯಾಂಗ್ ಕಲ್ಪಿಸಿತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಯುಕೆಗೆ 2 ಬಾರಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ. ಟಿಕೆಟ್ ಬುಕ್ ಮಾಡಿದ್ದ ಉಮರ್ ಫಾರೂಕ್ ಎಂಬ ವ್ಯಕ್ತಿ ಐಷಾರಾಮಿ ಹೋಟೆಲ್ನಲ್ಲಿ ಬುಕಿಂಗ್ ಅನ್ನ ಮಾಡಿಕೊಳ್ಳಲಾಗಿತ್ತು. ವಾಸ್ತವ್ಯ ಹೂಡಕ್ಕೆ ವಿದೇಶ ಪ್ರವಾಸಕ್ಕೆ ಇದೇ ಅಕ್ರಮ ಹಣ ಬಳಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಇಡಿಯ ತನಿಖೆಯ ಹಂತದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಗ್ಯಾಂಗ್ನ ಸದಸ್ಯರು. ಇಡಿ ತನಿಖೆಯಲ್ಲಿ ಈಗ ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಿದ್ದು, ಇದರಲ್ಲಿ ಯಾರ್ಯಾರ ಪಾಲಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಎಲ್ಲೆಲ್ಲಿ ಖರ್ಚು ಮಾಡಿದ್ದಾರೆ, ಸಂಪೂರ್ಣ ವಿವರಗಳು ಇಡಿ ದಾಳಿಯ ಹಂತದಲ್ಲಿ ಲಭ್ಯವಾಗಿದೆ. ನಲ್ಪಾಡ್ ಮತ್ತು ಅವರ ಸಹೋದರ ಇಬ್ಬರ ನಿವಾಸ ಮತ್ತು ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥ ಇಡಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ನಲ್ಪಾಡ್ಗೆ ಹಣ ವರ್ಗ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅನಂತರ ಏನು ಪ್ರಗತಿ ಸಾಧಿಸಿದೆ ಈ ತನಿಖೆ, ಇದೆಲ್ಲವೂ ಕೂಡ ಆನ್ಲೈನಲ್ಲೇ ವ್ಯವಹಾರಗಳನ್ನು ನಡೆಸಿದ್ರೂ ಕೂಡ ಇಲ್ಲಿಯವರೆಗೂ ಏನು ಕ್ರಮ ಆಗಿರಲಿಲ್ಲ. ಹಾಗಾಗಿ ಇಡಿ ಮುಂದೆ ಬಂದಿದೆ, ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದೆ. ಈ ಹಂತದಲ್ಲಿ ಇವರ ಶೋಕಿಯನ್ನು ಕೂಡ ಬಟಾಬಯಲು ಮಾಡ್ತಾ ಇದೆ. ಬಹಳಷ್ಟು ಬಾರಿ ವಿದೇಶ ಪ್ರವಾಸವನ್ನು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ನಲ್ಪಾಡ್ ಸಹೋದರರ ನಿವಾಸದಲ್ಲಿ ಇಡಿ ದಾಳಿ ನಡೆಸಿದ ಹಂತದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ಮತ್ತು ಈ ಬಿಟ್ಕಾಯಿನ್ ಹಣದಲ್ಲೇ ಅವರ ವ್ಯವಹಾರಗಳಾಗಿತ್ತು, ಅವರ ಓಡಾಟ ಆಗಿತ್ತು ಅನ್ನೋದಕ್ಕೆ ದಾಖಲೆಗಳು ಸಿಗ್ತಾ ಇದೆ. ಇವೇ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ತನಿಖೆನ ಮಾಡ್ತಾ ಇರುವಂತದ್ದು, ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಜೊತೆಗೆ ಈ ಹಿಂದೆ ಮಾಡಿದಂತ ತನಿಖೆ ಏನಿತ್ತು ಅಂದ್ರೆ ಕಳೆದ 5-6 ವರ್ಷಗಳಿಂದನೂ ಕೂಡ ಇಡಿ ಬಳಿಯಲ್ಲಿ ಈ ಪ್ರಕರಣ ಇತ್ತು. ಇಡಿ ಪ್ರಕರಣದಲ್ಲಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಳ್ತದೆ. ದಾಖಲಾತಿ ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಮಾಹಿತಿಗಳನ್ನ ಕಡೆ ಆಗ್ತಾ ಹೋಗುವಂಥದ್ದು. ಎಲ್ಲೆಲ್ಲಿ ಅಕ್ರಮವಾಗಿ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ, ಆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಈ ಬಿಟ್ಕಾಯಿನ್ ನ ಮೂಲಕ ಸಂಪಾದನೆ ಮಾಡಿದಂತ ಹಣ ಏನಿತ್ತು ಅದನ್ನ ಯಾವ್ಯಾವ ರೂಪದಲ್ಲಿ ಮತ್ತು ಎಲ್ಲೆಲ್ಲಿಗೆ ಹಣವನ್ನ ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಹೆಲಿಕಾಪ್ಟರ್ ಅನ್ನ ಬುಕ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಆ ಹಣವನ್ನ ಹೂಡಿಕೆಯನ್ನು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಮತ್ತು ಎರಡನೆಯ ವಿಚಾರವಾಗಿ ಬಂದಿರುವಂತದ್ದು, ಅವರು ಯುಕೆಗೆ 2 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ಮತ್ತು ಅಲ್ಲಿ ಐಷಾರಾಮಿ ಹೋಟೆಲ್ಗಳನ್ನ ಬಳಕೆ ಮಾಡ್ಲಿಕ್ಕೆ ಮತ್ತು ಬಿಸಿನೆಸ್ ಕ್ಲಾಸ್ ಏರ್ ಟಿಕೆಟ್ ಏನಿತ್ತು ಅದನ್ನು ಕೂಡ ಬುಕ್ ಮಾಡ್ಲಿಕ್ಕೆ ಈ ಹಣವನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಅಶೋಕ್ ನಗರದಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು FIR ಏನಿತ್ತು ಅಂದ್ರೆ ಕೇವಲ 10 ಲಕ್ಷದ ವ್ಯವಹಾರ ಏನಿತ್ತು, ಮುಂಬೈ ಮೂಲದಿಂದ ಬಂದಂತ ವ್ಯವಹಾರ, ಅದನ್ನ ಸ್ಟಾರ್ಟ್ ಮಾಡಿದ ಅಲ್ಲಿಂದ ಆ ಮೂಲವನ್ನ ಹಿಡ್ಕೊಂಡು ತನಿಖೆನ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಬಯಲಾದಂತ ಹಿನ್ನೆಲೆಯಲ್ಲಿ ಈಗ ಇಡಿ ದಾಳಿಯನ್ನ ನಡೆಸಿದೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ, ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಇದರ ಜೊತೆಗೆ ಬೇರೆ ಬೇರೆ ಆರೋಪಿಗಳು ಅಂದ್ರೆ ಸುನೀಶ್ ಹೆಗಡೆ ಇರ್ಬೋದು, ಅದಾದ ನಂತರ ಹಕೀಬ್ ಇರ್ಬೋದು, ಮೊಹಮ್ಮದ್ ಹಕೀಬ್ ಇರ್ಬೋದು, ಇವರೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಅಕ್ರಮವಾಗಿ ಹಣವನ್ನು ವರ್ಗಾವಣೆಯನ್ನು ಮಾಡಿರುವಂತದ್ದು. ಅದರಿಂದ ಸಾಕಷ್ಟು ಲಾಭಾಂಶಗಳನ್ನು ಕೂಡ ಪಡ್ಕೊಂಡಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಕೂಡ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ದಿವ್ಯಾ, ಶ್ರೀಕಿ ಮತ್ತು ನಲ್ಪಾಡ್ ಸಹೋದರರು ಸ್ನೇಹಿತರು, ಆ ಕಾರಣದಿಂದಾಗಿ ಬಿಟ್ಕಾಯಿನ್ ಹಗರಣದಲ್ಲಿ ಅವರುಗಳ ಪಾಲಿದೆ, ಅವರು ವ್ಯವಹಾರವನ್ನ ನಡೆಸಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ.